ಏನ್ ಮಾಡ್ಲಿಕತ್ತೀರಿ ಮಾಮಿ? ಕಡ್ಲೆಬೇಳೆ ಪಾಯಸ. ಓ ಹೌದಾ? ಆರಾಧನೆ. ಹಾ ಹಾ. ಸ್ವಲ್ಪ ಪಾಯಸ ಮಾಡೋಣ, ಅನ್ನ ಹುಳಿ ಪಲ್ಯ ಪಾಯಸ ಅಷ್ಟೇ. ಹೌದಾ? ಆ ಪಾಯಸ ಹೆಂಗ್ ಮಾಡೋದಂತ ಅಂದ್ಕೊಂಡು ಹೇಳ್ಕೊಡ್ತೀರಾ? ಇವೇನೇನೋ ಕಟ್ ಮಾಡ್ಲಿಕತ್ತಿರಲ್ಲ. ಇದು ಮೇವ, ಇದು ಕಾಜು, ಪಿಸ್ತಾ, ಬಾದಾಮು, ಇದು ಏಲಕ್ಕಿ ಪೌಡ್ರು, ಗಸಗಸೆ, ಕೊಬ್ಬರಿ, ಆಮೇಲೆ ಇದು ದ್ರಾಕ್ಷಿ, ಇವು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಲಿಕ್ಕೆ ಇಟ್ಕೊಂಡೀನಿ. ಇವೆಲ್ಲ ಹಾಕಿ ಮಾಡಬೇಕು ಅಂದ್ರೆ ಟೇಸ್ಟ್ ಇರ್ತದೆ. ಕಡ್ಲಿಬೇಳೆ ಕುದಿಸಿಟ್ಟೆ ನೋಡಿ. ಕುದಿಸಿಟ್ಟಿರಾ? ಗಂಡು ಬೇಳೆನಾ ಅಥವಾ ಫುಲ್ ಮೆತ್ತಗ್ರಿ? ಪೂರ್ತಿ ಮೆತ್ತಗ. ಫುಲ್ ಮೆತ್ತಗ? ಪೂರ್ತಿ ಮೆತ್ತಗ. ಗಂಟೆ ಇದ್ರೆ ಸರಿ ಹೋಗಿಲ್ಲ. ತೋರಿಸ್ತೀನಿ. ಒಂದೂವರೆ ಪಾವ್ ಬ್ಯಾಳಿ ಹಾಕಿನಿ. ಒಂದೂವರೆ ಪಾವ್ ಬ್ಯಾಳಿಗೆ ಒಂದು ಪಾವಷ್ಟು ಸಕ್ಕರೆ ಹಾಕಿರ್ತೀನಿ. ಇದು ಏನ್ರಿ? ಇದು ದೊಡ್ಡ ಕಲ್ಸಕ್ರಿ ತರದ್ದು? ಹಾಕ್ತೀನಿ. ಅದ್ರ ಸಕ್ಕರೆ ಹಾಕ್ಬೋದು ಅದಕ್ಕೆ. ಇಲ್ಲ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕ್ರೆ ಇನ್ನ ಟೇಸ್ಟ್. ಇದು ಬೆಲ್ಲ ಏನ್ರಿ? ಇದು ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲನ? ಆರ್ಗ್ಯಾನಿಕ್ ಬೆಲ್ಲ. ಈಗ ಆರ್ಗ್ಯಾನಿಕ್ ಬೆಲ್ಲ ಇದು ಒಂದು ಹಾಕಿದ್ದೀನಿ. ಒಂದೂವರೆ ಪಾವ್ ಹಾಕಿನಿ ಬ್ಯಾಳಿ. ಒಂದೂವರೆ ಪಾವನೇ ಹಾಕ್ಬೇಕದು. ಒಂದೂವರೆ ಪಾವಿಗೆ ಬ್ಯಾಳಿಗೆ ಒಂದೂವರೆ ಪಾವು ಅದು ಸಕ್ಕರೆ ಆದ ಸಕ್ಕರೆ, ಬೆಲ್ಲ ಆದ್ರೆ ಬೆಲ್ಲ. ನಾವೆರಡು ಮಿಕ್ಸ್ ಮಾಡ್ಲಿಕ್ಕೆ. ಮಿಕ್ಸ್ ಮಾಡ್ಲಿಕ್ಕೆ ಟೇಸ್ಟ್ ಚೆನ್ನಾಗಿರ್ತದೆ. ಎರಡು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದೇ ಸಕ್ಕರೆಕ್ಕಿಂತ ಒಂದೇ ಬೆಲ್ಲಕ್ಕಿಂತ ಎರಡು ಒಂದ್ ಚೂರ್ ಹಾಕಿದ್ರ ಇನ್ನ ಟೇಸ್ಟ್ ಬರ್ತದೆ. ಇದು ಆಲ್ರೆಡಿ ಬ್ಯಾಳಿ ನೋಡು ಚೆನ್ನಾಗಿ ಕುದ್ದದ. ಈಗ ಏನು ಮಾಡೋದು ಬೇಡ, ಆಲ್ರೆಡಿ ಕುದ್ದದ. ಚೆನ್ನಾಗಿ ಕುದ್ದದ. ಕುದಿಸಿ ಕಟ್ಬಿಟ್ರೆ ಆಯ್ತದೆ. ತಕ್ಕೋತೀನಿ. ಇದು ಬೇಕಾದ್ರೆ ಇದು ಯಾಕಂದ್ರೆ ಕುದ್ದ ಮೇಲೆ ಇನ್ನ ಇದು ಗಟ್ಟಿ ಆಗ್ತದೆ. ಹೂರ್ಣದಂಗ ಆಗ್ತದೆ. ಇದು ಗಟ್ಟಿ ಆಗ್ತದ. ಗಟ್ಟಿ ಆಗ್ತದೆ. ಅದಕ್ಕೆ ಒಂದ್ ಸ್ವಲ್ಪ ಇದು ಮ್ಯಾಶ್ ಮಾಡ್ಕೊಂಡ್ರೆ ಪೂತ ಕೈಯಾಗ ಬ್ಯಾಳಿನೇ ಬರ್ತಾವ. ಇಟ್ಟಿದ್ರೆ ಸ್ವಲ್ಪ ಸೌಂಟ್ಲೇನ್ ಮಾಡಿದ್ರೆ ಅದು ತಲೆ ಹೊಡೆದಂಗ ಆಗ್ತದೆ. ಒಂದರಾಗ ಎರಡು ಹಾಕೋ ಬ್ಯಾಳಿ ಅಷ್ಟೇ. ಅರ್ಧಷ್ಟು ಬೆಲ್ಲ ಹಾಕೀನಿ. ಇದು ಒಂದು ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ಹಾಕಿದ್ದೆಲ್ಲ ಮೇವಾಗಳು ಹಾಕಿದ್ದೆಲ್ಲ. ಇದು ಗೋಡಂಬಿ, ದ್ರಾಕ್ಷಿ, ಕಸಕಸಿ, ಏಲಕ್ಕಿ ಪುಡಿ, ಕೊಬ್ಬರಿ, ಪಿಸ್ತಾ ಎಲ್ಲಾನು ಇವಾಗ ಅದ್ರೊಳಗೆ ಹಾಕ್ತೀರಾ? ಹಾಕ್ತೀನಿ. ಪದೇ ತಾನೇ ಕುದ್ದು ಬಿಡ್ತದ. ವಾಸನೆ ಚೆನ್ನಾಗಾಗ್ತದೆ. ಕೊಬ್ಬರಿನೂ ಇವಾಗೆ ಹಾಕ್ತೀರಿ? ಕೊಬ್ಬರಿ ನೀವೇ ಹಾಕ್ತೀನಿ. ಒಂಚೂರು ಎಲ್ಲ ಕಳಿಸಿ ಕುದ್ಕೊಂಡ್ರೆ ಚಂದ ಆಗ್ತದೆ. ಮ್ಯಾಲ ಹಾಕಿದ್ರೆ ಬರೀ ಬಾಯಾಗ ಬರ್ತದೆ. ಅದ್ರೊಳಗೆ ಕಲ್ಕೋತದ. ವಾಸನೆ ಚೆನ್ನಾಗಿ ಬರ್ತದೆ. ಹೈ ಇಡ್ಬೇಕಾ ಸಣ್ಣ ಇಡ್ಬೇಕ್ರಿ? ಸಣ್ಣ ಕೂಸಣ. ಯಾಕಂದ್ರೆ ಇದು ಇದ್ರ ಬ್ಯಾಳಿ ಅಲ್ಲ, ಕಡ್ಲಿಬೇಳೆ. ಹೊತ್ತದ. ಬೆಲ್ಲ ಹಾಕಿವಲ್ಲ, ಬೆಲ್ಲಕ್ಕೆ ಹೊತ್ತದ. ಒಂಚೂರು ನೀರು ಹಾಕೊಂಡು ತೀರಾ ಗಟ್ಟಿದ ಹೂರ್ಣದಂಗೆ ಆಗ್ತದೆ. ಇಷ್ಟಿದ್ರೆ ಎಡಿಯಾಗಿ ಬಡಿಸ್ಲಿಕ್ಕೆ ಸರಿ ಆಗ್ತದೆ. ಬೆಲ್ಲ ಕರಗಲಿಕ್ಕೆ ಇದಕ್ಕೆ ಸರಿ ಆಗ್ತದೆ. ಆಯ್ತು. ಇದು ಕುದೀತಂದ್ರೆ ರೆಡಿ. ತುಪ್ಪ ಹಾಕೊಂಡು ಊಟ ಮಾಡ್ಬೋದು. ಸರಿ, ಕುದಿಯೋತನ ವೇಟ್ ಮಾಡೋಣ ಅಂತ. ಕೊನೆಗೆ ಹೆಂಗಾಗ್ಯದ ಅಂತ ಅನ್ಕೊಂಡು ತೋರಿಸ್ತೀನಿ ನೋಡ್ರಿ. ಇವಾಗ ಆಗ್ಯದೇನು ಹೋಗಿ ಕೇಳೋಣ. ಮಾಮಿ ಆಗ್ಯದ್ರಿ? ಇದೇನು ಇಷ್ಟ ಅದಲ್ಲ, ಇದನ್ನ ಕೆಳಗಿಳಿಸಿದ್ರೆ ಅದು ಕಡ್ಲೆಬೇಳೆ ಅಲ್ಲ, ಗಟ್ಟಿ ಆಗ್ತದೆ. ತಾಟ್ನ ಬಡಿಸ್ಬೋದು, ಬೇಡ ಬಟ್ಲಾಗೂ ಹಾಕ್ಬೋದು. ನೋಡ್ರಿ ಫೈನಲಿ ರೆಡಿ ಆಗ್ಯದ. ರೆಡಿ ಟು ಈಟ್. ಹೈಗ್ರೀವ ಇಷ್ಟು ಇನ್ನೇನು